ಈಗ ಹಾರ್ಟ್ಗೆ ಅಂತ ಬಂದಾಗಲೇ ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ನೀವು ಡೆಡಿಕೇಟೆಡಾಗಿ ಜಾಗಿಂಗ್ ಮಾಡಿಕೊಂಡು ಇಲ್ಲ ಜಿಮ್ಗೆ ಹೋಗ್ತೀವಿ ಅಂತ ಅಂದರೂ ಕೂಡ ಅದರಲ್ಲೂ ಕೂಡ ತಪ್ಪೇನಿಲ್ಲ. ಅಟ್ಲೀಸ್ಟ್ ತುಂಬ ಸ್ಟ್ರೈನ್ ಮಾಡೋವಂಥ ಎಕ್ಸಸೈಸ್ ಬೇಡ, ಎಲ್ಲೋದಾಗಲೂ ಆಯಿತು. ಮಾಡರೇಷನ್ ಇಸ್ ದ ಕೀ ಆ್ಯಂಡ್ ಗ್ರ್ಯಾಜುವಲಾಗಿ ಜಾಸ್ತಿ ಮಾಡ್ಕೊಳ್ಬೇಕಾಗ್ತದೆ. ಊಟದಲ್ಲಿ ನಿಯಂತ್ರಣ, ಎಲ್ಲದೂ ಅಷ್ಟೇ ನಿಯಂತ್ರಣ. ಈಗ ಕಂಪ್ಲೀಟಾಗಿ ಊಟ ಬಿಟ್ಬಿಡಿ ಅಂತ ಹೇಳಲ್ಲ, ಎಲ್ಲಾದರೂ ತಿನ್ನಬೇಕಾದ್ರೆ ಅದ್ರ ಲಿಮಿಟಲ್ಲಿರಲಿ. ಈಗ ನೀವು ಅಕಸ್ಮಾತ್ ಬಾಯಿ ಚಪ್ಪಲಕ್ಕೆ ತಗೊಳ್ಳೇಬೇಕು ಅಂತಂದರೆ ಐಡಿಯಲಿ ತಗೋಬಾರ್ದು. ಅದನ್ನು ಫ್ರೀಕ್ವೆನ್ಸಿ ಗ್ರ್ಯಾಜುವಲಾಗಿ ಕಮ್ಮಿ ಮಾಡ್ಕೊಂಡು ಬಂದು ಸೊ ಆಮೇಲೆ ತಿಂಗಳಿಗೆ 1 ಸತಿ 2 ಸತಿ ಹೊರಗಡೆ ತಿನ್ನೋಂಥ ಅಭ್ಯಾಸಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಅವ್ರು ಯಾವ ಆಯಿಲ್ ಯೂಸ್ ಮಾಡಿರ್ತಾರೆ, ಎಷ್ಟು ಸತಿ ಕರೆದಿರ್ತಾರೆ, ಇಲ್ಲ ಒಂದಷ್ಟು ನಾವು ಕೂಡ ಇದು ಈ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ವಿಡಿಯೋಗಳು ನೋಡಿದ್ದೆ, ಡೀಸೆಲಲ್ಲಿ ಮಾಡಿರೋಂಥ ಚಪಾತಿ ರೊಟ್ಟಿ ಅದೇನೇನೋ ಬರುತ್ತೆ. ಸೊ ಈ ಥರದ್ದು ನಾರ್ಮಲ್ ಹೊಟ್ಟೆಗೆ ಊಟ ತಿಂದ್ರೇ ಜನ ಉಳಿಯಲ್ಲ. ಅಂಥದ್ರಲ್ಲಿ ಅಬ್ನಾರ್ಮಲ್ಲಾಗಿ ಈ ಥರದ್ದು ಹೊಟ್ಟೆಗೆ ಊಟ ತಿನ್ನದೇ ಇರೋವಂಥದ್ದು ಏನೇನೋ ಬಂದು ಮಾಡಿದ್ರೆ ಟೇಸ್ಟ್ ಇರುತ್ತೆ ಅಂತ ಅದರಿಂದ ಆರೋಗ್ಯಗಳು ಕೆಟ್ಟೋಗ್ತವೆ.